ಯುದ್ಧ ನಂತರ ಏನಾಯಿತು ಇವತ್ತು ಶೇರ್ ಮಾರ್ಕೆಟ್ನಲ್ಲಿ ನಿಫ್ಟಿ 50ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. 29 ಜನವರಿ 2024. ಆಮೇಲೆ ಇವತ್ತು ಇಂಟ್ರಾಡೇ ಟ್ರೇಡ್ ಆಫ್ ದ ಡೇ ಯಾವುದು ಅಂತ ನೋಡೋಣ. ಬನ್ನಿ ನೋಡೋಣ. ಇವತ್ತು ನಿಫ್ಟಿ 50 ನೋಡಿದ್ರೆ ಸುಮಾರು ಹತ್ತತ್ರ ಒಂದು 385, ಅಂದರೆ ಒಂದು ತುಂಬ ದೊಡ್ಡ ಏರಿಕೆ ಅನ್ಬೋದು ನಮ್ಮ ನಿಫ್ಟಿ 50ಗೆ. ನಿಫ್ಟಿ 50ಲಿರುವ ಸುಮಾರು ಕಂಪ್ನಿಗಳು ಇವತ್ತು ಒಳ್ಳೆ ಏರಿಕೆ ಕಾಣಿಸಿದೆ. ಅದೇ ರೀತಿ ನಾವು BSE ಸೆನ್ಸೆಕ್ಸ್ ನೋಡೋದಾದರೆ ಇದು ಎಷ್ಟಿದೆ ಅಂತ ಹೇಳೋದಾದರೆ ಇದನ್ನು ಏರಿಕೆ ಕಂಡಿದೆ. BSE ಸೆನ್ಸೆಕ್ಸ್ ನೋಡ್ಬೋದು ನೀವು. BSE ಸೆನ್ಸೆಕ್ಸ್ ಕೂಡ ಸುಮಾರು 1240 ಪಾಯಿಂಟ್ಸ್ ಏರಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 71,941.57ಕ್ಕೆ ಕ್ಲೋಸ್ ಆಗಿದೆ BSE ಸೆನ್ಸೆಕ್ಸ್. ಅದೇ ರೀತಿ ಇವತ್ತು ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ಸುಜ್ಲಾನಲ್ಲಿ ಟ್ರೆಂಡಿಂಗ್ ಶೇರ್ಸ್. ಇದರಲ್ಲಿ ನೋಡ್ಬೋದು ಒಂದು ಸುಮಾರು ಪ್ರತಿಯೊಂದು ಶೇರಲ್ಲಿ ಒಂದು 70 ಪೈಸೆ ಇದೆ. ಬಟ್ ಇದರಲ್ಲಿ ಇಂಟ್ರಾಡೇ ಟ್ರೇಡ್ ನಮಗೆ ಆಗಲ್ಲ. ಇದರಲ್ಲಿ ಶಾರ್ಟ್ ಟೈಮ್ ಟ್ರೇಡ್ ಬೇಕಿದ್ರೆ ಇದರಲ್ಲಿ ನೀವು ಮಾಡ್ಕೋಬೋದು. ಯಾಕೆ ಅಂತ ಹೇಳಿದ್ರೆ ಸೇಬಿ ಇದ್ರ ಮೇಲೆ ರೆಸ್ಟ್ರಿಕ್ಷನ್ಸ್ ಇದೆ. ಅದೇ ರೀತಿ IFCI ನೋಡ್ಬೋದು, ಇವತ್ತು ಒಂದು ಟ್ರೆಂಡಿಂಗ್ ಶೇರು, ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಮೇ ಬಿ ಇದು ಮುಂದೆ ನಮಗೆ ಹೋಗ್ತಾ ಇಂಟ್ರಾಡೇ ಟ್ರೇಡು ಕೊಡ್ಬೋದು ಮತ್ತು ಶಾರ್ಟ್ ಟರ್ಮಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ಕೊಡ್ಬೋದು ಅಂತ ಎಕ್ಸ್ಪರ್ಟ್ಸ್ಗಳು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ. ಬಟ್ ಗೊತ್ತಿಲ್ಲ ಶೇರ್ ಮಾರ್ಕೆಟಲ್ಲಿ ಏನಾರು ಆಗ್ಬೋದು. ಇದರಲ್ಲಿ ಪ್ರತಿಯೊಂದು ಶೇರಲ್ಲಿ ಇವತ್ತು ಸುಮಾರು 5 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಅಂದರೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 58 ರೂಪಾಯಿಲಿ ಕ್ಲೋಸ್ ಆಗಿದೆ. ಅದೇ ರೀತಿ ನ್ಯಾ ಶೇರು ಅಂದರೆ IRFC ನೋಡ್ಬೋದು. ನಮಗೆ ಇಂಟ್ರಾಡೇ ಟ್ರೇಡ್ನಲ್ಲಿ ಒಳ್ಳೆ ಟ್ರೇಡ್ ಕೊಟ್ಟಿತ್ತು. ಅದು ನಾವು ಹೇಳ್ತೀವಲ್ಲ, ಇಂಟ್ರಾಡೇ ಟ್ರೇಡ್ನಲ್ಲಿ ಒಳ್ಳೆ ಟ್ರೇಡ್ ಕೊಟ್ಟಾಗ ಅದನ್ನು ಎತ್ತಿಡ್ಕೋಬೇಕು. ಆಮೇಲೆ ಸ್ವಲ್ಪ ಲಾಸಸ್ ಆದಾಗ ಅದರಲ್ಲಿ ನಾವು ಬಿಯರ್ ಮಾಡಿ ಓವರಾಲ್ ಆಗಿ ನಾವು ಪ್ರಾಫಿಟ್ ಮೈನಸ್ ಲಾಸಸ್ ಒಂದು ದಿವಸ ಆಗುತ್ತೆ, ಒಂದು ದಿವಸ ಲಾಸ್ ಆಗುತ್ತೆ. ಓವರಾಲ್ ಆಗಿ ನೋಡಿದಾಗ ನಮಗೆ ಒಂದು ತಕ್ಕ ಮಟ್ಟಿಗೆ ಪ್ರಾಫಿಟ್ ಆಗಬೇಕು. ಇದರಲ್ಲಿ ಇವತ್ತು ಸುಮಾರು 3 ರೂಪಾಯಿ ಅಷ್ಟು ಇಳಿಕೆ ಕಂಡಿದೆ. ಅಂದರೆ 2 ರೂಪಾಯಿ ಸ್ಟಾಪ್ ಲಾಸ್ ಹಾಕಿ ಒಂದು ಲಾಟಲ್ಲಿ ಒಂದು 200 ಶೇರ್ಸ್ನಲ್ಲಿ ನಾವು ಟ್ರೇಡ್ ಮಾಡಿದ್ರೆ ಸುಮಾರು 400ರಿಂದ 600 ರೂಪಾಯಿ ಲಾಸ್ ಆಗುತ್ತೆ. ಪ್ರಾಫಿಟ್ ತುಂಬ ಜಾಸ್ತಿ ಆದಾಗ ಲಾಸಸ್ಗೆ ಎತ್ತಿಡ್ಕೋಬೇಕು ನಾವು. ಅದೇ ರೀತಿ ಇನ್ಯಾವುದು ಇದೆ ಅಂದರೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಇದೆ. ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಇವತ್ತು ಟ್ರೇಡ್ ಆಫ್ ದ ಡೇ ಮುಂದೆ ಮಾತಾಡೋಣ. ಇದರಲ್ಲಿ ಪ್ರತಿಯೊಂದು ಶೇರಿಗೆ ಸುಮಾರು ಇವತ್ತು 8 ರೂಪಾಯಿ 45 ಪೈಸೆ ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ ಇನ್ಯಾವುದು ಟ್ರೇಡ್ ಹುಡುಕ್ಬೋದು ಅಂತ ಹೇಳಿದ್ರೆ ನಾವು HDFC ಬ್ಯಾಂಕ್ ನೋಡ್ಬೋದು. ಹೋದ ವಾರ ಅದ್ರ ಹಿಂದಿನ ವಾರ ಎಲ್ಲ ತುಂಬ ಇಳಿತ ಕಂಡಿತ್ತು. ಸುಮಾರು ಇದ್ರ ವ್ಯಾಲ್ಯೂಯೇಷನ್ನು ತುಂಬ ಕಡಿಮೆ ಆಗಿತ್ತು. ಇವತ್ತು ಒಂದು 20 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ತುಂಬ ದೊಡ್ಡ ಬ್ಯಾಂಕು. ಇದರಲ್ಲಿ ಯಾವುದೇ ರೀತಿ ಏರುಪೇರು ಆಯಿತು ಅಂದರೆ ಇದು ನಮ್ಮ ನಿಫ್ಟಿ 50 ಮೇಲೆ ತುಂಬ ಪರಿಣಾಮ ಬೀಳುತ್ತೆ, ನಮ್ಮ ಶೇರ್ ಮಾರ್ಕೆಟ್ ಮೇಲೆ. ಅದೇ ರೀತಿ ರೈಲ್ ವಿಕಾಸ್ ನಿಗಮ್ ಇವತ್ತು ಸುಮಾರು 3 ರೂಪಾಯಿ ಅಷ್ಟು ಇಳಿಕೆ ಕಂಡಿದೆ ಪ್ರತಿಯೊಂದು ಶೇರಲ್ಲೂ. ಅದೇ ರೀತಿ ಇವತ್ತು ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ ಸೇರಿದೆ ಅಂದರೆ ಎಲ್ಲ ಸುಮಾರು ಶೇರ್ಸ್ಗಳು ಇವತ್ತು ಏರಿಕೆ ಆಗಿದೆ. ಯಾಕೆಂದರೆ ಇವತ್ತು ಸುಮಾರು 385 ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ. ಅದರಲ್ಲಿ ಯಾವುದ್ಯಾವುದು ಅಂದರೆ ONGC ಸುಮಾರು ಪ್ರತಿಯೊಂದು ಶೇರಲ್ಲಿ ಒಂದು 18 ರೂಪಾಯಿ 45 ಪೈಸೆ ಅಷ್ಟು ಏರಿಕೆ ಆಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ನಾವು ಮಾತಾಡ್ತಿದ್ವಿ, ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಸ್ವಲ್ಪ ಗಮನಿಸಬೇಕು, ಏರಿಕೆ ಆಗೋ ಸಾಧ್ಯತೆ ಇದೆ. ಹಾಗೆ ಏರಿಕೆ ಆಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಸುಮಾರು 189 ರೂಪಾಯಿ ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಕೋಲ್ ಇಂಡಿಯಾದಲ್ಲಿ ಸುಮಾರು 23 ರೂಪಾಯಿ ಅಷ್ಟು. ಅಡಾನಿ ಎಂಟರ್ಪ್ರೈಸಲ್ಲಿ ಸುಮಾರು 171 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಅಡಾನಿ ಪೋರ್ಟ್ ಸುಮಾರು 50 ರೂಪಾಯಿ ಅಷ್ಟು. ಭಾರತ್ ಪೆಟ್ರೋಲಿಯಂ ಸುಮಾರು ಪ್ರತಿಯೊಂದು ಶೇರಲ್ಲಿ ಸುಮಾರು 18 ರೂಪಾಯಿ 25 ಪೈಸೆ ಅಷ್ಟು ಏರಿಕೆ ಆಗಿದೆ. ಟಾಟಾ ಮೋಟರ್ಸ್ ಸುಮಾರು 29 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಹಾಗೆ ಹೇಳ್ದಂಗೆ ಸುಮಾರು ಕಂಪ್ನಿಗಳು ಏರಿಕೆ ಆಗಿದೆ. ಇವತ್ತು ಪವರ್ ಗ್ರಿಡ್ಡು, ಹೀರೋ ಮೋಟರ್ ಕಾಪ್, L&T, NTPC, ಕೋಟಕ್ ಬ್ಯಾಂಕು, ಅಲ್ಟ್ರಾಟೆಕ್ ಸಿಮೆಂಟು, SBI ಲೈಫ್ ಇನ್ಶೂರೆನ್ಸ್ನಲ್ಲೂ ಏರಿಕೆ ಆಗಿದೆ. ಹಾಗೆ ಅಪೋಲೋ ಹಾಸ್ಪಿಟಲ್ಸು, ಟೈಟನ್ ಕಂಪ್ನಿ, ಸನ್ ಫಾರ್ಮಾಸ್ಯೂಟಿಕಲ್, ಆಕ್ಸಿಸ್ ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇವತ್ತು 10 ರೂಪಾಯಿ ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. HCL ಟೆಕ್ನಾಲಜೀಸಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ 24 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ ಇಂಟ್ರಾಡೇ ಟ್ರೇಡ್ ಯಾವುದು ಅಂತ ಹೇಳಿದ್ರೆ ಇಂಟ್ರಾಡೇ ಟ್ರೇಡ್ ಸುಮಾರು ಟ್ರೇಡ್ ಬಗ್ಗೆ ನಾವು ಮಾತಾಡಿದ್ದೀವಿ. ತುಂಬ ಕಡಿಮೆ ಅಮೌಂಟಲ್ಲಿ ಇಂಟ್ರಾಡೇ ಟ್ರೇಡ್ ಮಾಡೋದು ಹೇಗೆ ಅಂತಲೇ ಮಾತಾಡಿದ್ದು. ನಿಮಗೆ ಅದನ್ನು ಲಾಸ್ ಬಿಯರ್ ಮಾಡೋಷ್ಟು ಅದು ರಿಸ್ಕ್ ತೊಗೊಳ್ಳೋಷ್ಟಿತ್ತು ಅಂದರೆ ನೀವು 20,000 ಕಾರು ಟ್ರೇಡ್ ಮಾಡ್ಬೋದು, 50,000 ಕಾರು ಟ್ರೇಡ್ ಮಾಡ್ಬೋದು, ಅಥವಾ 1,00,000 ಕಾರು ಹೋಗ್ಬೋದು. ಅದು ನಿಮ್ಮ ಇದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಅದೇ ರೀತಿ ಒಂದು ನೋಡೋದಾದರೆ ಒಂದು 200 ಶೇರ್ಸ್ ತೊಗೊಂಡು ಇದರಲ್ಲಿ ಯಾವುದ್ರಲ್ಲಿ ಟ್ರೇಡ್ ಮಾಡ್ಬೋದು. IRFC, ಇಂಡಿಯನ್ ರಿನ್ಯೂಬಲ್ ಎನರ್ಜಿ, ಆಮೇಲೆ ತುಂಬ ಕಂಪ್ನಿಗಳ ಬಗ್ಗೆ ನಾವು ಮಾತಾಡಿದ್ವಿ. ಅದೇ ರೀತಿ ಇವತ್ತು 29ನೇ ತಾರೀಕು ಅದೇ ಇಂಡಿಯನ್ ರಿನ್ಯೂಬಲ್ ಎನರ್ಜಿ ಸುಮಾರು 8 ರೂಪಾಯಿ ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ಒಂದು 200 ಶೇರ್ಸ್ ಒಂದು 8,900 ಇನ್ವೆಸ್ಟ್ಮೆಂಟ್ಸಿಗೆ ನಮಗೆ ಸಿಗ್ತಾಯಿತ್ತು. ಅಲ್ಲಿಗೆ ಪ್ರತಿಯೊಂದು ಶೇರಲ್ಲಿ 8 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಅಂದರೆ ಅಲ್ಲಿಗೆ ನಮಗೆ ಸುಮಾರು 1,610 ರೂಪಾಯಿ ಇದೆ. ಈ ಥರ ನಮಗೆ ಟ್ರೇಡ್ ಸಿಕ್ಕಿದಾಗ ನಾವು ಸ್ವಲ್ಪ ಅಮೌಂಟ್ ಎತ್ತಿಡಬೇಕು. ಮುಂದೆ ಏನಾರು 200, 400 ಲಾಸ್ ಆದಾಗ ಅದನ್ನು ಬಿಯರ್ ಮಾಡಿ ಓವರಾಲ್ ಆಗಿ ನೋಡಿದಾಗ ನಮಗೆ ಪ್ರಾಫಿಟ್ ಲಾಸಸ್ ಕಡಿಮೆ ಆಗಿರಬೇಕು ಅಷ್ಟೇ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.